ಮಾರ್ಗೋಸಾ ರೋಡ್ ಮಲ್ಲೇಶ್ವರಂನ ಡೈರೆಕ್ಟರ್ ರಮ್ಯಾ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸುವರ್ಣ ಕೃಷಿ ಶಾಲೆ ರೈತರತ್ನ ಪ್ರಶಸ್ತಿ ವಿಜೇತರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಂಗಹಳ್ಳಿ ಚಾಮರಾಜನಗರ. ಕಲಿಸು ಗುರುವೇ ಕಲಿಸು, ಸರ್ಕಾರಿ ಶಾಲೆಯಂದ್ರೆ ಸಾಕು ಮೂಗು ಮುರಿಯೋರೇ ಹೆಚ್ಚು. ಇಂಥ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹೊಂಗಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನೇಕ ಶಾಲೆಗಳಿಗೆ ಸ್ಫೂರ್ತಿಯಾಗಿದೆ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಶಾಲೆ ಸುತ್ತ ಕೃಷಿ ಮಾಡಿ ಹಸಿರು ಸೃಷ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಈ ಶಾಲೆಗೆ ಹಸಿರು ಶಾಲೆಯಂತ ಕರೆಯಲಾಗುತ್ತೆ. ಈ ಶಾಲೆಯ ಸುತ್ತ ಬಾಳೆ, ನುಗ್ಗೆ, ಬದನೆ, ಟೊಮೆಟೊ ಹಾಗೂ ಅನೇಕ ತರಕಾರಿ ಗಿಡಗಳನ್ನ ನೋಡಬಹುದು. ಇದರ ಜೊತೆಗೆ ಹೂವಿನ ಗಿಡ ಹಾಗೂ ಅಲಂಕಾರಿಕ ಗಿಡಗಳನ್ನ ಬೆಳೆಸಲಾಗುತ್ತದೆ. ಇಲ್ಲಿ ಔಷಧಿ ಗಿಡಗಳು ಸಹ ಇರುವುದು ವಿಶೇಷ. ಇಲ್ಲಿ ಬೆಳೆಸಿದ ತರಕಾರಿಗಳನ್ನ ಬಳಸಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲಾಗುತ್ತೆ. ಸುಮಾರು 120 ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ ಪಾಠದ ಜೊತೆಗೆ ಶಿಸ್ತನ್ನು ಮೈಗೂಡಿಸುವಂತೆ ಶಿಕ್ಷಕರು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಮಹದೇಶ್ವರ ಸ್ವಾಮಿಯವರು ಪರಿಸರ ಕುರಿತು ವಿಶೇಷ ಕಾಳಜಿ ಹೊಂದಿದ್ದು, ದೀಪಾವಳಿ ಹಬ್ಬದ ವೇಳೆ ಪಟಾಕಿ ಸಿಡಿಸದಂತೆ ವಿದ್ಯಾರ್ಥಿಗಳಿಂದ ಪ್ರಮಾಣ ಮಾಡಿಸಿಕೊಳ್ತಾರೆ. ಇದು ಪರಿಸರಕ್ಕೆ ಇವರೆಲ್ಲ ಸೇರಿ ಕೊಡ್ತಾ ಇರುವ ಕಾಣಿಕೆಯಾಗಿದೆ. ಕೇವಲ ವಿದ್ಯಾರ್ಥಿಗಳು, ಶಿಕ್ಷಕರು ಮಾತ್ರ ಅಲ್ಲ, ಈ ಶಾಲೆಯಲ್ಲಿರುವ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಪರಿಸರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವುದು ವಿಶೇಷ. ಕನ್ನಡಪ್ರಭ ಮತ್ತು ಎಸ್ಎನ್ಎಟ್ ನ್ಯೂಸ್ ಚಾನೆಲ್ ಅವರು ಏನಿದ್ದಾರೆ ಅದನ್ನು ಗುರುತಿಸಿ ನಮಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ನಮಗೆ ಸಂತೋಷ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಸ್ಫೂರ್ತಿಯಾಗಿದೆ. ಈ ಒಂದು ಪ್ರಶಸ್ತಿ ನನ್ನ ಮಕ್ಕಳಿಗೆ ಮತ್ತೆ ನಮ್ಮ ಊರಿನ ಒಂದು ಜನಗಳಿಗೆ ಮತ್ತೆ ನನ್ನ ಇಲಾಖೆಗೆ ಮತ್ತು ಎಲ್ಲ ಒಂದು ಮಾಧ್ಯಮ, ಅದರಲ್ಲೂ ವಿಶೇಷವಾಗಿ ಕನ್ನಡಪ್ರಭ ನಮಗೆ ಬೆಂಬಲವಾಗಿ ನಿಂತಿದೆ. ಮತ್ತೆ ಯಾವಾಗಲೂ ಸದಾ ನಾವು ಪ್ರೋತ್ಸಾಹವನ್ನು ಒಂದು ಮಾರ್ಗದರ್ಶನ ಮಾಡ್ತಾ ಇದೆ. ಈ ಒಂದು ಚಾನೆಲ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಕ್ಷೇತ್ರ